ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಹಾದರಿ ಸರ್ ಕ್ಲಾಸಸ್. ಇಂದಿನ ಒಂದು ತರಗತಿಯಲ್ಲಿ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಷಯದ ರೋಮಿಯೋ ಜೂಲಿಯಟ್ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು MCQ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ನಾವು ಏನು ಮಾಡೋಣ, ಈ ಒಂದು ತರಗತಿಯಲ್ಲಿ ನೋಡ್ಕೊಳ್ತಾ ಹೋಗೋಣ. ಮಕ್ಕಳೇ, ನೀವು ಕೂಡ ನನ್ನ ಜೊತೆಗೆ ಏನು ಮಾಡಿ, ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಯಾರು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಒಂದನೇ ಪ್ರಶ್ನೆ ಈ ರೀತಿಯಾಗಿದೆ: ಮ್ಯಾಚ್ ದ ಫಾಲೋಯಿಂಗ್ ಕಂಪ್ಯಾರಿಸನ್ಸ್ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್. ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ಗಳನ್ನು ನೋಡಿಕೊಂಡು ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಮಕ್ಕಳೇ. ಓಕೆ, ಇಲ್ಲಿ ನೋಡಿರಿ, ರೋಮಿಯೋ, ಇದಕ್ಕೆ ಸಂಬಂಧಪಟ್ಟಂತೆ ಮೂರನೇ ಆಪ್ಷನ್ ಏನಿದೆಯಲ್ಲ, ಎ ಸ್ನೋವಿ ಡವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಬಿಗೆ ಸಂಬಂಧಪಟ್ಟಂಗೆ ಎರಡನೇದು ನ್ಯೂ ಸ್ನೋ ಆನ್ ರ್ಯಾವೆನ್ಸ್ ಬ್ಯಾಕ್, ಇಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸನ್ನು ಏನಂತ ಕರಿತಿದ್ವಿ ನಾವು, ಕ್ರೌಸ್ ಅಂತ ಕರಿತಾ ಇದ್ವಿ, ಇದು ಕೂಡ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಎ ಇರುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಇನ್ನು ಎರಡನೇ ಪ್ರಶ್ನೆ: ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ರೋಮಿಯೋ ಥಿಂಕ್ಸ್ ದ್ಯಾಟ್ ಜೂಲಿಯಟ್ ಈಸ್ ಲೈಕ್ ಡ್ಯಾಶ್. ಆಪ್ಷನ್ ಎ ನೋಡ್ರಿ, ದ ಸನ್. ಆಪ್ಷನ್ ಬಿ, ದ ಮೂನ್. ಆಪ್ಷನ್ ಸಿ, ಎ ಸ್ಟಾರ್. ಆಪ್ಷನ್ ಡಿ, ಎ ಸ್ನೋವಿ ಡವ್. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಂಡ್ರಿ. ರೋಮಿಯೋ ಥಿಂಕ್ಸ್ ದ್ಯಾಟ್ ಜೂಲಿಯಟ್ ಈಸ್ ಲೈಕ್ ಡ್ಯಾಶ್ ಅಂತ ಕೊಟ್ಟಾಗ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂದಾಗ ಸರಿಯಾದ ಉತ್ತರ ದ ಸನ್. ದ ಸನ್ ಈಸ್ ಅ ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಡ್ಯಾಶ್ ಈಸ್ ಲೈಕ್ ರಿಚ್ ಜ್ಯುವೆಲ್ ಇನ್ ಇಥಿಯೋಪ್ಸ್ ಏರ್. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಜೂಲಿಯಟ್. ಆಪ್ಷನ್ ಬಿ ದ ಸನ್. ಆಪ್ಷನ್ ಸಿ ದ ಕ್ರೌ. ಆಪ್ಷನ್ ಡಿ ರೋಮಿಯೋ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮಕ್ಕಳೇ, ಜೂಲಿಯಟ್ ಈಸ್ ಅ ರೈಟ್ ಆನ್ಸರ್. ಜೂಲಿಯಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ: ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಹೂಸ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್ ಆ್ಯಂಡ್ ಫಾರ್ ಅರ್ತ್ ಟು ಡಿಯರ್. ಓಕೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಎ ಆಪ್ಷನ್ ಕ್ರೌಸ್. ಆಪ್ಷನ್ ಬಿ ಕಂಪ್ಯಾನಿಯನ್ಸ್ ಆಫ್ ಜೂಲಿಯಟ್. ಆಪ್ಷನ್ ಸಿ ಜೂಲಿಯಟ್ಸ್. ಆಪ್ಷನ್ ಡಿ ರೋಮಿಯೋಸ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, ಜೂಲಿಯಟ್ಸ್. ಇನ್ನು ಐದನೇ ಪ್ರಶ್ನೆ: ಐಡೆಂಟಿಫೈ ದ ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್ ಅಮಾಂಗ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್. ಇಲ್ಲಿ ಮಿಸ್ ಮ್ಯಾಚ್ ಆಗಿರುವಂಥ ಕಾಂಬಿನೇಷನನ್ನು ನಾವೇನು ಮಾಡ್ಬೇಕು ಮಕ್ಕಳೇ? ಅದನ್ನು ತೆಗಿಬೇಕಾಗ್ತದೆ. ಓಕೆ, ಆಪ್ಷನ್ ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥಿಯೋಪ್ಸ್ ಇಯರ್, ಇಟ್ ಈಸ್ ರೈಟ್ ಆನ್ಸರ್, ಜೂಲಿಯಟ್. ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಜೂಲಿಯಟ್, it is right answer. And day and night, Romeo, it is right answer. And D option, pace of heaven, this is wrong, mismatched option, this is the right answer. Pace of heaven, dance floor, this is a mismatched combination, that's why we remove it. Next ಆರನೇ ಪ್ರಶ್ನೆ: in Romeo and Juliet, dash is described as gentle, loving and black-browed. ಇಲ್ಲಿ ಕೊಟ್ಟಂಥ ಆಪ್ಷನ್ ನೋಡ್ರಿ, an Ethiop, the knight, a crow, a raven. ಇಲ್ಲಿ ಯಾವುದನ್ನು ನಾವು ಜೆಂಟಲ್, ಲವ್ವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೌಡ್ ಅಂತ ಕರಿತಾ ಇದ್ದೀವಿ ಅಂತಂದ್ರೆ ದ ನೈಟ್. ಯಾವುದು ಮಕ್ಕಳೇ? ದ ನೈಟ್. ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏಳನೇ ಪ್ರಶ್ನೆ: ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಡ್ಯಾಶ್ ಹ್ಯಾಡ್ ನೆವರ್ ಸೀನ್ ಟ್ರೂ ಬ್ಯೂಟಿ ಟಿಲ್ ದ್ಯಾಟ್ ನೈಟ್. ಹೂ ಹ್ಯಾಡ್? ಡ್ಯಾಶ್ ಹ್ಯಾಡ್ ಮೀನ್ಸ್ ಹೂ ಹ್ಯಾಡ್ ನೆವರ್ ಸೀನ್ ಟ್ರೂ ಬ್ಯೂಟಿ ಟಿಲ್ ದ್ಯಾಟ್ ನೈಟ್. ಇಲ್ಲಿ ಸರಿಯಾಗಿ ಕೊಟ್ಟಿರುವಂಥ ಆಪ್ಷನ್ ನೋಡ್ರಿ, ರೋಮಿಯೋ, ಜೂಲಿಯಟ್, ದ ಸನ್, ಇಥಿಯೋಪ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ, ರೋಮಿಯೋ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ಜೂಲಿಯಟ್, ಆಫ್ಟರ್ ಹರ್ ಡೆತ್, ರೋಮಿಯೋ ಶುಡ್ ಬಿ
dash. Option A, hangs upon the cheek of night. Option B, sent on a raven's back, cut into little stars. Option D, trooped with crows. ಇಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಕಟ್ ಔಟ್ ಇಂಟು ಲಿಟಲ್ ಸ್ಟಾರ್ಸ್. ದಿಸ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ಜೂಲಿಯಟ್, ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಬಿಕಾಸ್ ಆಫ್ ಡ್ಯಾಶ್. ಆಪ್ಷನ್ ಎ ನೋಡಿ ಮಕ್ಕಳೇ, ಆಪ್ಷನ್ ಎ ಡೇ ಈಸ್ ಟೂ ರಿಚ್ ಫಾರ್ ಯೂಸ್ ಆ್ಯಂಡ್ ಟೂ ಡಿಯರ್ ಫಾರ್ ಅರ್ತ್. ಇದು ಸರಿಯಾದ ಆಯ್ಕೆ ಅಲ್ಲ. ರೋಮಿಯೋ ಕಮ್ಸ್ ಆನ್ ರಾವೆನ್ಸ್ ಬ್ಯಾಕ್, ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಆ್ಯಂಡ್ ಸಿ ಆಪ್ಷನ್ ನೋಡಿ ಮಕ್ಕಳೇ, ರೋಮಿಯೋ ಕಟ್ ಔಟ್ ಇಂಟು ಲಿಟಲ್ ಸ್ಟಾರ್ಸ್. ರೋಮಿಯೋ cut out into little stars makes the face of heaven. This is the right answer. C is the right answer ಮಕ್ಕಳೇ. and next 10ನೇ ಪ್ರಶ್ನೆ. ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ಸರಿಯಾಗಿ ನಾವು ನೋಡ್ಕೋಬೇಕು. ಸ್ಟೇಟ್ಮೆಂಟ್ ಏನಿದೆ, ದ ವರ್ಲ್ಡ್ ವಿಲ್ ನಾಟ್ ಪೇ ವರ್ಶಿಪ್ ಟು ದ ಸನ್. ಇಲ್ಲಿ ಸೂರ್ಯನಿಗೆ ಯಾರು ಕೂಡ ಏನು ಮಾಡೋಂಗಿಲ್ಲ, ಪೂಜೆಯನ್ನು ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರೀಸನ್ ಏನು? ಜೂಲಿಯಟ್ಸ್ ಟ್ರೂ ಬ್ಯೂಟಿ ಹ್ಯಾಸ್ ಮೇಡ್ ದ ಫೇಸ್ ಆಫ್ ಹೆವನ್ ಸೊ ಫೈನ್. ಇದರೊಳಗೆ ನಾವು ಸರಿಯಾದ ಆಯ್ಕೆಯನ್ನು ಮಾಡಬೇಕಾಗ್ತದೆ ಮಕ್ಕಳೇ. ಸರಿಯಾಗಿ ನೋಡ್ಕೊಳ್ರಿ. ಹಿಯರ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ದ ವರ್ಡ್ ಗ್ಯಾರಿಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್. ಗ್ಯಾರಿಶ್ ಅನ್ನುವ ಪದ ಯಾವುದಕ್ಕೆ ನಾವು ಡಿಸ್ಕ್ರೈಬ್ ಮಾಡಲಿಕ್ಕೆ ಬಳಸ್ತೀವಿ ಅಂತಂದ್ರೆ ಮಕ್ಕಳೇ, ಆಪ್ಷನ್ ಎ ನೋಡ್ಕೊಳ್ರಿ, ಸನ್. ಆಪ್ಷನ್ ಬಿ ರೋಮಿಯೋ. ಆಪ್ಷನ್ ಸಿ ಇಥಿಯೋಪ್ಸ್. ಆಪ್ಷನ್ ಡಿ ಜೂಲಿಯಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸನ್. ಮುಂದಿನ ಪ್ರಶ್ನೆ. ಕಂಪ್ಲೀಟ್ ದ ಅನಾಲಜಿ. ರೋಮಿಯೋ ನ್ಯೂ ಸ್ನೋ ಆನ್ ರಾವೆನ್ಸ್ ಬ್ಯಾಕ್. ಜೂಲಿಯಟ್ಗೆ ಸಂಬಂಧಪಟ್ಟಂತೆ ಸರಿಯಾದ ಆಯ್ಕೆ ನೋಡ್ಕೊತೋಗೋಣ. ಡೇ ಇನ್ ನೈಟ್, ಇದು ಅಲ್ಲ. ಲಿಟಲ್ ಸ್ಟಾರ್ಸ್ ಇನ್ ದ ಸ್ಕೈ, ಇದು ಕೂಡ ಅಲ್ಲ. ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥಿಯೋಪ್ಸ್ ಇಯರ್. ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥಿಯೋಪ್ಸ್ ಇಯರ್, ಇದು ಸರಿಯಾದ ಉತ್ತರ ಮಕ್ಕಳೇ. ಆ್ಯಂಡ್ ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ರೋಮಿಯೋ, ಡ್ಯಾಶ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ರೋಮಿಯೋನ ಪ್ರಕಾರ ಯಾರು ಒಂದು ಟಾರ್ಚ್ಗೆ ಬೆಳಗಲಿಕ್ಕೆ ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ತಿದ್ದಾನೆ. ಇಲ್ಲಿ ಆಪ್ಷನ್ ನೋಡ್ಕೊತೋಗೋಣ ಮಕ್ಕಳೇ. ಆಪ್ಷನ್ ಎ ರೋಮಿಯೋ, ಆಪ್ಷನ್ ಎ ಜೂಲಿಯಟ್. ಆಪ್ಷನ್ ಬಿ ರೋಮಿಯೋ. ಆಪ್ಷನ್ ಸಿ ಮಾಂಟೆಗೋ. ಆಪ್ಷನ್ ಡಿ ರೋಸಲಿನ್. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮಕ್ಕಳೇ, ಆಪ್ಷನ್ ಎ ಜೂಲಿಯಟ್. ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ರೋಮಿಯೋ, ಜೂಲಿಯಟ್ ಟೀಚಸ್ ದ ಡ್ಯಾಶ್ ಟು ಬರ್ನ್ ಬ್ರೈಟ್. ಯಾವುದನ್ನು ಬೆಳಗಲಿಕ್ಕೆ ಕಲಿಸ್ಕೊಡ್ತಾಳೆ ಅಂತಂದಾಗ ಆಪ್ಷನ್ ಎ ಸನ್. ಆಪ್ಷನ್ ಬಿ ಸ್ಟಾರ್ಸ್. ಆಪ್ಷನ್ ಸಿ ಟಾರ್ಚಸ್. ಆಪ್ಷನ್ ಡಿ ಮೂನ್. ಸರಿಯಾದ ಉತ್ತರ ಮಕ್ಕಳೇ, ಟಾರ್ಚಸ್ ಈಸ್ ಅ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ ನೋಡೋಣ. ದ ಫೇಸ್ ಆಫ್ ಹೆವನ್ ಇನ್ ರೋಮಿಯೋ ಜೂಲಿಯಟ್ ರೆಫರ್ಸ್ ಟು ಡ್ಯಾಶ್. ಯಾವುದನ್ನು ನಾವಿಲ್ಲಿ ಫೇಸ್ ಆಫ್ ಹೆವನ್ ಅಂತ ಕರಿತಾ ಇದ್ದೀವಿ ಮಕ್ಕಳೇ? ಆಪ್ಷನ್ ಎ ರೋಮಿಯೋ. ಆಪ್ಷನ್ ಬಿ ಸ್ಟಾರ್ಸ್. ಆಪ್ಷನ್ ಸಿ ಸನ್. ಆಪ್ಷನ್ ಡಿ ಸ್ಕೈ. ಸರಿಯಾದ ಉತ್ತರ ಸ್ಕೈ ಮಕ್ಕಳೇ. ಮುಂದಿನ ಪ್ರಶ್ನೆ. ಜೂಲಿಯಟ್ ಕಂಪ್ಯಾನಿಯನ್ಸ್ ಆರ್ ಕಂಪೇರ್ ಟು. ಜೂಲಿಯಟ್ಸ್ನ ಜೊತೆಗಾರರನ್ನ ಯಾವ ರೀತಿ ಕಂಪೇರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ ಮಕ್ಕಳೇ. ಆಪ್ಷನ್ ಎ ಸ್ಟಾರ್ಸ್, ಇದು ಅಲ್ಲ. ಆಪ್ಷನ್ ಬಿ ಕ್ರೌಡ್ಸ್, ಇದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಇನ್ನು ಸಿ ಟಾರ್ಚಸ್ ಅಂತ, ಅದು ಕೂಡ ಅಲ್ಲ. ಡಿ ಜುವೆಲ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಅಲ್ಲ. ಸರಿಯಾದ ಉತ್ತರ ಬಿ ಆಪ್ಷನ್ ಕ್ರೌಡ್ಸ್. ಮುಂದಿನ ಒಂದು ಪ್ರಶ್ನೆ ನೋಡಿದಾಗ, ವೆನ್ ರೋಮಿಯೋ ಶೈನ್ಸ್ ಆ್ಯಸ್ ಅ ಸ್ಟಾರ್ಸ್ ದ ವರ್ಲ್ಡ್ ವಿಲ್ ಡ್ಯಾಶ್ ಅಕಾರ್ಡಿಂಗ್ ಟು ಜೂಲಿಯಟ್.
ಯಾವಾಗ ರೋಮಿಯೋ ನಕ್ಷತ್ರವಾಗಿ ಹೊಳಿತಾನಲ್ರಿ ಆಗ ಏನು ಮಾಡ್ತಾರೆ ಜನರು ಅನ್ನುವಂಥದ್ದನ್ನು ಇಲ್ಲಿ ಕೇಳಿದ್ದಾನೆ. ಆಪ್ಷನ್ ಎ ನಾಟ್ ವರ್ಷಿಪ್ ದ ಸ್ಟಾರ್ಸ್, ನಾಟ್ ವರ್ಷಿಪ್ ದ ಸ್ಟಾರ್ ಇದು ಸರಿಯಾದ ಉತ್ತರ ಅಲ್ಲ. ಬಿ ಲವ್ ಇನ್ ವಿತ್ ನೈಟ್ ಇದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ವರ್ಷಿಪ್ ದ ಗ್ಯಾರಿಸನ್ ಇದು ಕೂಡ ಅಲ್ಲ, ಸರಿಯಾದ ಉತ್ತರ ಅಲ್ಲ. ನಾಟ್ ಬಿ ಇನ್ ಲವ್ ವಿತ್ ನೈಟ್ ಇದು ಕೂಡ ಸರಿಯಾದ ಉತ್ತರ ಅಲ್ಲ ಮಕ್ಕಳೇ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇನ್ ಲವ್ ವಿತ್ ನೈಟ್. ಮುಂದಿನ ಪ್ರಶ್ನೆ, ಆಫ್ಟರ್ ರೋಮಿಯೋ ಈಸ್ ಕಟ್ ಇಂಟು ಲಿಟಲ್ ಸ್ಟಾರ್ಸ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಡ್ಯಾಶ್ ಇನ್ ರೋಮಿಯೋ ಜೂಲಿಯಟ್. ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ಕೊತೋಗೋಣ. ಪೇ ನೋ ವರ್ಶಿಪ್ ಟು ದ ಗ್ಯಾರಿಸನ್ ಇದು ಸರಿಯಾದ ಉತ್ತರ ಅಲ್ಲ. ವರ್ಷಿಪ್ ದ ಗ್ಯಾರಿಸನ್ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ವಾಚ್ ಜೂಲಿಯಟ್ ಪ್ಲೇಸ್ ಆಫ್ ಡ್ಯಾನ್ಸ್ ಇದು ಕೂಡ ಸರಿಯಾದ ಉತ್ತರ ಅಲ್ಲ ಮಕ್ಕಳೇ. ಫೀಲ್ ಬ್ಲೆಸ್ಡ್ ವಿತ್ ಜೂಲಿಯಟ್ ಟಚ್ ಇದು ಕೂಡ ಸರಿಯಾದ ಉತ್ತರ ಅಲ್ಲ ಮಕ್ಕಳೇ. ಹಾಗಾದರೆ ಸರಿಯಾದ ಉತ್ತರ ಯಾವುದು ನೋಡ್ಕೊಳ್ಳಿ. ಸರಿಯಾದ ಉತ್ತರವನ್ನು ಹುಡುಕಿ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಪೇ ನೋ ವರ್ಶಿಪ್ ಟು ದ ಗ್ಯಾರಿಸ್ ಸನ್. ಯಾವಾಗ ರೋಮಿಯೋ ನಕ್ಷತ್ರವಾಗಿ ಆಕಾಶದಲ್ಲಿ ತೇಲಾಡ್ತಾ ಇರ್ತಾನಲ್ಲ ಆಗ ಜನರು ಏನು ಮಾಡೋಂಗಿಲ್ಲ, ಸೂರ್ಯನನ್ನು ಯಾರು ಕೂಡ ಪೂಜೆಯನ್ನು ಮಾಡೋಂಗಿಲ್ಲ ಅನ್ನುವಂಥದ್ದನ್ನು ನಾವು ಈ ಪಾಠದೊಳಗೆ ಉಲ್ಲೇಖ ಆಗಿರುವುದನ್ನು ನೋಡ್ತೀವಿ ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ, ದ ವರ್ಡ್ ಮೆಜರ್ ಇನ್ ದ ಫ್ರೇಸ್ ದ ಮೆಜರ್ ಡನ್ ಸ್ಟ್ಯಾಂಡ್ಸ್ ಫಾರ್. ಯಾವುದಕ್ಕೆ ಇದನ್ನು ನಾವು ಬಳಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ಕೊತಾ ಹೋಗೋಣ ಮಕ್ಕಳೇ. ಆಪ್ಷನ್ ಎ ನೈಟ್, ಆಪ್ಷನ್ ಬಿ ಲವ್, ಆಪ್ಷನ್ ಸಿ ಡೇ. ಆಪ್ಷನ್ ಎ ನೈಟ್, ಆಪ್ಷನ್ ಬಿ ಲವ್, ಆಪ್ಷನ್ ಸಿ ಡೇ, ಆಪ್ಷನ್ ಡಿ ಡಾನ್ಸ್. ಸರಿಯಾದ ಉತ್ತರ ಮಕ್ಕಳೇ ಡಾನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 20ನೇ ಪ್ರಶ್ನೆ, ಕಂಪ್ಲೀಟ್ ದ ಅನಾಲಜಿ. ಮೆಜರ್ ಡನ್, ಡಾನ್ಸ್ ಎಂಡೆಡ್, ಫೇಸ್ ಆಫ್ ಹೆವನ್ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಮಕ್ಕಳೇ. ಆಪ್ಷನ್ ಎ ರೋಮಿಯೋಸ್ ಚಾರ್, ಆಪ್ಷನ್ ಬಿ ದ ಸ್ಕೈ, ಆಪ್ಷನ್ ಸಿ ಜೂಲಿಯಟ್ಸ್ ಬ್ಯೂಟಿ, ಆಪ್ಷನ್ ಡಿ ಗ್ಯಾರಿಸ್ ಸನ್. ಯಾವುದಕ್ಕೆ ಫೇಸ್ ಆಫ್ ಹೆವನ್ ಅಂತೇಳಿ ಇಲ್ಲಿ ಹೋಲಿಕೆ ಮಾಡಿದ್ದಾರೆ ಮಕ್ಕಳೇ. ದ ಸ್ಕೈ, ದ ಸ್ಕೈಗೆ ಫೇಸ್ ಆಫ್ ಹೆವನ್ ಅಂತೇಳಿ ಹೋಲಿಕೆಯನ್ನು ಮಾಡಿರ್ತಾರೆ. ನೆಕ್ಸ್ಟ್ 21 ನೋಡ್ರಿ. ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ಈಸ್ ರೆಫರ್ ಟು ಆ್ಯಸ್ ಡೇ ಇನ್ ನೈಟ್. ಜೂಲಿಯಟ್ನ ಪ್ರಕಾರ ಯಾರು ರಾತ್ರಿಯಲ್ಲಿರುವಂತಹ ದಿನ ಅಂತ ಕರೀತಾರೆ. ಆಪ್ಷನ್ ಎ ಡವ್, ಆಪ್ಷನ್ ಬಿ ಇಥಿಯೋಪ್, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ರ್ಯಾವೆನ್. ಸರಿಯಾದ ಉತ್ತರ ಮಕ್ಕಳೇ ಆಪ್ಷನ್ ಸಿ ಸರಿಯಾದ ಉತ್ತರ. 22ನೇ ಪ್ರಶ್ನೆ ನೋಡ್ರಿ ಮಕ್ಕಳೇ. ರೋಮಿಯೋ ಡಸ್ ನಾಟ್ ಕಂಪೇರ್ ಜೂಲಿಯಟ್ ಟು. ರೋಮಿಯೋ ಜೂಲಿಯಟ್ಗೆ ಯಾವ ರೀತಿಯಾಗಿ ಕಂಪೇರ್ ಮಾಡಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲೇನು ಮಾಡಬೇಕು ಮಕ್ಕಳೇ ನೋಡಬೇಕು. ಬರ್ನಿಂಗ್ ಟಾರ್ಚಸ್ ಇದನ್ನು ಕಂಪ್ಯಾರಿಸನ್ ಮಾಡಿದ್ದಾರೆ. ಸ್ನೋವಿ ಡವ್ ಇದು ಕೂಡ ಕಂಪ್ಯಾರಿಸನ್ ಮಾಡಿದ್ದಾರೆ. ರಿಚ್ ಜ್ಯುವೆಲ್ ಅನ್ನುವಂಥದ್ದನ್ನು ಕೂಡ ಕಂಪ್ಯಾರಿಸನ್ ಮಾಡಿದ್ದಾರೆ. ನ್ಯೂ ಸ್ನೋ ಅನ್ನುವಂಥದ್ದನ್ನು ಕಂಪ್ಯಾರಿಸನ್ ಮಾಡಿಲ್ಲ. ಇದು ಸರಿಯಾದ ಉತ್ತರ ಆಗಿರ್ತದೆ. ರೋಮಿಯೋ ಡಸ್ ನಾಟ್ ಕಂಪೇರ್ ಜೂಲಿಯಟ್ ಟು ನ್ಯೂ ಸ್ನೋ. ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡಿರಂಗಿಲ್ಲ, ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ನೈಟ್ ಆಸ್. ಯಾವ ರೀತಿಯಾಗಿ ರಾತ್ರಿಯನ್ನು ಹೋಲಿಕೆ ಮಾಡಿಲ್ಲ, ಯಾವ ರೀತಿ ರಾತ್ರಿಯನ್ನು ಇವರು ಕರೆದಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತದೆ ಮಕ್ಕಳೇ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ನೈಟ್ ಆಸ್ ಡ್ಯಾಶ್. ಆಪ್ಷನ್ ಎ ಗ್ಯಾರಿಶ್ ಈ ರೀತಿಯಾಗಿ ಕರೆದಿದ್ದಾರೆ. ಲವಿಂಗ್ ಈ ರೀತಿಯಾಗಿ ಕೂಡ ಕರೆದಿದ್ದಾರೆ. ಜೆಂಟಲ್ ಈ ರೀತಿಯಾಗಿ ಕೂಡ ಕರೆದಿದ್ದಾರೆ. ಬ್ಲ್ಯಾಕ್ ಬ್ರೋಡ್ ಈ ರೀತಿಯಾಗಿ ಕರೆದಿದ್ದಾರೆ. ಇದರಲ್ಲಿ ಕರೆಯಲಾರದಂಥ ವರ್ಡ್ ಯಾವುದು ಅಂತಂದಾಗ ಗ್ಯಾರಿಶ್ ಅನ್ನುವಂಥ ವರ್ಡ್ ಇದು ತಪ್ಪಾಗಿರುವಂಥದ್ದು. ಗ್ಯಾರಿಶ್ ಯಾವುದಕ್ಕೆ ಬಳಸ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಿದಾಗ ಸನ್ ಯಾವುದಕ್ಕೆ ಕರೆದಿದ್ದಾರೆ, ಸನ್ಗೆ ಕರೆದಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಗ್ಯಾರಿಶ್ ಅನ್ನುವಂಥ ಪದ. ಮುಂದಿನ ಪ್ರಶ್ನೆ, ರೋಮಿಯೋ ಹ್ಯಾಡ್ ನಾಟ್ ಸೀನ್ ಡ್ಯಾಶ್ ಅಂಟಿಲ್ ಹಿ ಮೆಟ್ ಜೂಲಿಯಟ್. ಜೂಲಿಯಟ್ನಿಂದ ಭೇಟಿಯಾಗುವುದಕ್ಕಿಂತ ಮುಂಚೆ ರೋಮಿಯೋ
ಏನನ್ನು ನೋಡಿಲ್ಲ ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ಆಪ್ಷನ್ ಎ ಸ್ನೋವಿ ಡವ್, ಆಪ್ಷನ್ ಬಿ ಟ್ರೂ ಬ್ಯೂಟಿ, ಆಪ್ಷನ್ ಸಿ ಬ್ಲ್ಯಾಕ್ ಬ್ರೋಡ್ ನೈಟ್, ಆಪ್ಷನ್ ಡಿ ಇಥಿಯೋಪ್ಸ್ ಇಯರ್. ಇಲ್ಲಿ ಸರಿಯಾದ ಉತ್ತರ ಟ್ರೂ ಬ್ಯೂಟಿ. ರೋಮಿಯೋ ಜೂಲಿಯೆಟ್ನನ್ನು ನೋಡುವುದಕ್ಕಿಂತ ಮುಂಚೆ ಯಾವತ್ತೂ ಕೂಡ ಅವರು ನಿಜವಾದ ಸೌಂದರ್ಯವನ್ನು ನೋಡಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಏನು ಮಾಡಬೇಕಾಗ್ತದೆ ಮಕ್ಕಳೇ, ಹೇಳಬೇಕಾಗ್ತದೆ. ರೋಮಿಯೋ ಹ್ಯಾಡ್ ನಾಟ್ ಸೀನ್ ಅಂಟಿಲ್ ಹಿ ಮೆಟ್ ಜೂಲಿಯಟ್ ಟ್ರೂ ಬ್ಯೂಟಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಅ ಡ್ಯಾಶ್. ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಅ ಡ್ಯಾಶ್. ಆಪ್ಷನ್ ಎ ಡವ್, ಆಪ್ಷನ್ ಬಿ ಸ್ಟಾರ್, ಆಪ್ಷನ್ ಸಿ ಸ್ನೋ, ಆಪ್ಷನ್ ಡಿ ರಿಚ್ ಜ್ಯುವೆಲ್. ರಿಚ್ ಜ್ಯುವೆಲ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ರೋಮಿಯೋ ಹೂಸ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್. ಯಾರ ಒಂದು ಸೌಂದರ್ಯ ಭಾಳಷ್ಟು ರಿಚ್ ಆಗಿರ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತದೆ ಮಕ್ಕಳೇ. ಒಂದೇದು ಇಥಿಯೋಪ್ಸ್, ಇದು ಅಲ್ಲ. ಆಪ್ಷನ್ ಬಿ ದ ಸನ್ಸ್, ಇದು ಕೂಡ ಅಲ್ಲ. ಆಪ್ಷನ್ ಸಿ ಜೂಲಿಯಟ್, ದಿಸ್ ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ, ಆಪ್ಷನ್ ಡಿ ರೋಮಿಯೋ, ದಿಸ್ ಈಸ್ ನಾಟ್. ದ ರೈಟ್ ಆನ್ಸರ್ ಈಸ್ ಸಿ, ಜೂಲಿಯಟ್ಸ್ ಬ್ಯೂಟಿ ಈಸ್ ರಿಚ್ ಫಾರ್ ಯೂಸ್. ಮುಂದಿನ ಪ್ರಶ್ನೆ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ದ ವರ್ಡ್ ಗ್ಯಾರಿಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್. ಗ್ಯಾರಿಶ್ ಅನ್ನುವಂಥ ಪದ ಆಗಲೇ ನೋಡಿದಾಗೆ ಗ್ಯಾರಿಶ್ ಅನ್ನುವಂಥ ಪದ ಯಾವುದಕ್ಕೆ ಬಳಸಿದ್ದೀವಿ ಮಕ್ಕಳೇ? ರೋಮಿಯೋಗೆ ನಾವು ಬಳಸಿಲ್ಲ, ನೆಕ್ಸ್ಟ್ ಆ್ಯಂಡ್ ಇಥಿಯೋಪ್ಗೂ ಕೂಡ ಬಳಸಿಲ್ಲ, ಜೂಲಿಯಟ್ಗೂ ಕೂಡ ಬಳಸಿಲ್ಲ ಮಕ್ಕಳೇ. ಹಾಗಾದರೆ ಸರಿಯಾದ ಉತ್ತರ ದ ಸನ್. ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ಜೂಲಿಯಟ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಬಿಕಾಸ್ ಆಫ್ ಡ್ಯಾಶ್. ಇಡೀ ಜಗತ್ತೇ ಒಂದು ರಾತ್ರಿಯನ್ನು ಪೂಜಿಸುತ್ತೆ ಅನ್ನುವಂಥದ್ದನ್ನು ಮತ್ತು ಪ್ರೀತಿಸುತ್ತೆ ಅನ್ನುವಂಥದ್ದನ್ನು ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕಾಗಿದೆ. ಆಪ್ಷನ್ ಎ ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್, ಇದು ಅಲ್ಲ. ಆಪ್ಷನ್ ಬಿ ರೋಮಿಯೋ ಕಟ್ಔಟ್ ಇಂಟು ಲಿಟಲ್ ಸ್ಟಾರ್ಸ್ ಮೇಕ್ಸ್ ದ ಫೇಸ್ ಆಫ್ ಹೆವನ್ ಬ್ಯೂಟಿಫುಲ್, ಇದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಬಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಚೂಸ್ ದ ಆಡ್ ಕಾಂಬಿನೇಷನ್. ಇಲ್ಲಿ ಸೂಕ್ತವಾಗಿ ಇಲ್ಲದಂಥದ್ದನ್ನು ನಾವೇನು ಮಾಡಬೇಕು, ಇಲ್ಲಿ ತೆಗಿಬೇಕು. ಫೇಸ್ ಆಫ್ ಹೆವನ್ ಸ್ಕೈಗೆ ಸಂಬಂಧಪಟ್ಟಂತೆ ಸರಿಯಾಗಿ ಉತ್ತರ ಇರ್ತದೆ. ಸ್ನೋವಿ ಡವ್ ಜೂಲಿಯಟ್ಗೆ ಸಂಬಂಧಪಟ್ಟಂತೆ ಸರಿಯಾಗಿರ್ತದೆ. ಫಾರ್ ಅರ್ತ್ ಟು ಡಿಯರ್ ಸನ್, ಇದು ತಪ್ಪಾದ ಉತ್ತರ. ನೆಕ್ಸ್ಟ್ ಆಪ್ಷನ್ ಡಿ ಡೇ ಇನ್ ನೈಟ್ ಈಸ್ ಅ ರೈಟ್ ಆನ್ಸರ್. ಸಾರಿ, ಆಡ್ ಕಾಂಬಿನೇಷನ್ ಯಾವುದು ಅಂತಂದಾಗ ಸಿ ಆಪ್ಷನ್ ಈಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಟ್ರೂ. ಸತ್ಯವಾಗಿ ಇಲ್ಲದನ್ನು ನಾವೇನು ಮಾಡಬೇಕಿಲ್ಲಿ ತೆಗಿಬೇಕಾಗಿದೆ. ರೋಮಿಯೋ ಕಂಪೇರ್ಸ್, ಆಪ್ಷನ್ ಏನು ನೋಡ್ರಿ, ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಟು ಎ ಸ್ನೋವಿ ಡವ್, ಇದು ನಿಜವಾಗಿದೆ. ಸೆಕೆಂಡ್ ಒನ್, ಜೂಲಿಯಟ್ಸ್ ಕಂಪ್ಯಾನಿಯನ್ಸ್ ಆರ್ ಕಂಪೇರ್ಡ್ ಟು ಕ್ರೌಸ್, ಇದು ಕೂಡ ಸರಿಯಾಗಿದೆ. ಜೂಲಿಯಟ್ ಕಾಲ್ಸ್ ರೋಮಿಯೋ ಡೇ ಇನ್ ನೈಟ್, ಇದು ಕೂಡ ಸರಿಯಾಗಿದೆ. ಜೂಲಿಯಟ್ ಡಿಸ್ಕ್ರೈಬ್ ನೈಟ್ ಆಸ್ ಗ್ಯಾರಿಸ್, ಇದು ತಪ್ಪಾಗಿದೆ. ಹಾಗಾಗಿ ಡಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್. ಇಥಿಯೋಪ್ಸ್ ಇಯರ್ ಡ್ಯಾಶ್ ಎ ರಿಚ್ ಜ್ಯುವೆಲ್ ಜೂಲಿಯಟ್. ಎ ರಿಚ್ ಜ್ಯುವೆಲ್ಗೆ ಯಾರಿಗೆ ಹೋಲಿಕೆ ಮಾಡಿದ್ದಾರೆ? ಜೂಲಿಯಟ್ಗೆ ಹೋಲಿಕೆ ಮಾಡಿದ್ದಾರೆ. ಹಾಗಂತ ನಾವು ರೋಮಿಯೋನ ಹಾಕಿದ್ರೆ ತಪ್ಪಾಗ್ತದೆ. ನೆಕ್ಸ್ಟ್ ಕ್ರೌ ಹಾಕಿದ್ರೆ ತಪ್ಪಾಗ್ತದೆ. ಇಲ್ಲಿ ನ್ಯೂಸ್ನು ಹಾಕಿದ್ರು ಕೂಡ ತಪ್ಪಾಗ್ತದೆ. ಚೀಕ್ ಆಫ್ ನೈಟ್ ಈಸ್ ದ ರೈಟ್ ಆನ್ಸರ್. ಓಕೆ ಮಕ್ಕಳೇ, ಇಲ್ಲಿವರೆಗೆ ನೋಡಿದ್ವಲ್ಲ, ಇದೆಲ್ಲವೂ ಕೂಡ ರೋಮಿಯೋ ಜೂಲಿಯಟ್ ಮೇಲೆ ಬರುವಂತಹ MCQಗಳು. ಒಟ್ಟು 31 MCQಗಳನ್ನು ನಾವಿಲ್ಲಿ ಏನು ಮಾಡಿದ್ವಿ, ಪ್ರಾಕ್ಟೀಸ್ ಮಾಡಿದ್ವಿ ಮಕ್ಕಳೇ. ಇದ್ರ ಮೇಲೆ ಕಂಪ್ಲೀಟಾಗಿ ನಿಮ್ಗೆ ಏನಾಗ್ತದೆ, 1 ಅಂಕಕ್ಕೆ ಬಂದೇ ಬರ್ತದೆ. ಇದು 2-3 ಬಾರಿ ನೀವು ಏನು ಮಾಡಿ ಕ್ಲಾಸಸನ್ನು ನೋಡಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಾವೇನು ಮಾಡೋಣ, 2DR ಮೇಲೆ ಬರುವಂತಹ MCQಗಳನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣಂತ ಮಕ್ಕಳೇ. ಈ ವಿಡಿಯೋವನ್ನು ನೀವು 2-3 ಬಾರಿ
ನೋಡಿದ್ದೇ ಆದರೆ ನಿಮಗೆ ಕಂಪ್ಲೀಟಾಗಿ ಏನಾಗ್ತದೆ ಮಕ್ಕಳೇ, ಇದು ನಿಮ್ಮ ತಲೆಯಲ್ಲಿ ಇರ್ತದೆ. ಓಕೆ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ನೂ ಕೂಡ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.